ಕನ್ನಡಿಗನೊಬ್ಬನ ಜೊತೆ ಭಾಷೆ ವಿಚಾರವಾಗಿ ಖ್ಯಾತೆ ತೆಗೆದಿದ್ದ ಅನ್ಯ ರಾಜ್ಯದ ವ್ಯಕ್ತಿ ಕೊನೆಗೂ ಕ್ಷಮೆ ಕೇಳಿದ್ದಾನೆ. ಮೊನ್ನೆ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮುರುಗೇಶ್ ಪಾಳ್ಯದ ಎಸ್ಎನ್ಎಸ್ ಆರ್ಕೇಡ್ನಲ್ಲಿ, ಇದು ಬೆಂಗಳೂರು ಇರಬಹುದು, ಹಿಂದಿ ಮಾತಾಡುವಂತ ಹಿಂದಿ ಭಾಷಿಕನೊಬ್ಬ ಆವಾಜ್ ಹಾಕಿದ್ದ. ಆತನ ಬೆದರಿಕೆ ಬಗ್ಗೆ ನ್ಯೂಸ್ 18ನಲ್ಲಿ ವರದಿ ಬಿತ್ತರಿಸಲಾಗಿತ್ತು. ಈಗ ಅದೇ ವ್ಯಕ್ತಿ ಅರೆಬರೆ ಕನ್ನಡದಲ್ಲಿ ಕ್ಷಮೆ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್, ನನ್ನ ಸ್ಟೇಟ್ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ. ಬ್ಯಾಂಗ್ಳೂರು ನನಗೆ ಜೀವನ ಕೊಡಿದೆ, ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ. ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ಊರಿಂದ ಬರುತ್ತೆ. ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ. ನನ್ನ ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಮಾನಪೂರ್ವಕ ಕ್ಷಮೆಯಾಚಿಸ್ತೀನಿ. ನಾನು ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆಯಾಚಿಸ್ತೀನಿ. ನಾನು ಎಲ್ಲಿದು ಬಗ್ಗೆ ರಿಗ್ರೆಟ್ ಇದೆ. ಮತ್ತು ಒಂದು ಹೀಟೆಡ್ ಕಾನ್ವರ್ಸೇಷನ್ನಲ್ಲಿ ಡ್ರೈವರ್ ಜೊತೆ ಆಗಿದ ಸಮಯದಲ್ಲಿ ಬಂದಿತ್ತು. ಅದನ್ನು ತಪ್ಪಾಗಿ ಹೇಳಿದ್ದಾರೆ, ದಯವಿಟ್ಟು ಕ್ಷಮಿಸ್ರಿ. ಥ್ಯಾಂಕ್ ಯು.